ಯಾವ ಗುಡಿ ಜಾತ್ರೆ ಇದ್ರೂ ಕೂಡ ಒಂದು ಮುಸಲ್ಮಾನರು ಬೈದರೆ ಅವರಿಗೆ ಸಮಾನ. ಯಾಕಂದ್ರೆ ಯಾವ ಸಂಗಮ ಯಾವ ನಾವು ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ ಆ ಕಾರ್ಯಕ್ರಮಕ್ಕೆ ಇದಕ್ಕೆ ಏನೂ ಸಂಬಂಧ ಇರೋದು. ಆ ಕಾರ್ಯಕ್ರಮನಾಗೂ ಹೋಗಿ ಒಂದು ಉದ್ಘಾಟನೆಗೆ ಹೋದಾಗೂ ಕೂಡ ಮುಸಲ್ಮಾನ್ಗೆ ಬೈಯೋದು, ಮತ್ತು ಮುಸಲ್ಮಾನ್ ಫಂಡ್ ತರೋದು, ಮತ್ತು ಮುಸಲ್ಮಾನ್ ಅವ್ರನ್ನಾಗ ಕೆಲಸ ಮಾಡೋದಿಲ್ಲ, ಮತ್ತು ಮುಸಲ್ಮಾನ್ ಹೆಸರಲ್ಲಿ ತಂದು ಕಿಸಿ ಬೇರೆ ವಾರ್ಡ್ನಾಗ ಕೆಲಸ ಮಾಡೋದು, ಇದು ಅವ್ರ ಕೆಲಸ ಆಗಿದೆ. ನಾವು ಈ ಮಾಧ್ಯಮದಲ್ಲಿ ತಮ್ಮ ಮುಖಾಂತರ ಹೇಳಿ ಬಯಸ್ಲಿಕ್ಕೆ ಏನು ಮಾಡ್ತೀವಿ ಅಂದ್ರೆ, ಅವ್ರು ಪದೇ ಪದೇ ಬೈಯೋದು, ಪದೇ ಪದೇ ಒಂದು ಸಮಾಜಕ್ಕೆ ಟಾರ್ಗೆಟ್ ಮಾಡೋದು ಮಾಡಿದ್ರೆ ಇನ್ನು ಮೇಲೆ ನೀವು ಒಂದು ಬೈದ್ರೆ ನಾವು 100 ಬೈತೀವಿ. ಇನ್ನು ಯಾವುದೂ ಕೋರ್ಟ ಕಚೇರಿ ಕಂಪ್ಲೇಂಟ್ ಏನು ಮಾಡ್ಕೋತ ನಾವು ಕೊಡೋರಲ್ಲ. ಯಾಕಂದ್ರೆ ನಿನ್ನ ಶೈಲಿಗೆ ನೀವು ಮಾತಾಡಿದಾಗ ನೀವು ತಿಳಿತಿ ಅಂದ್ರೆ ನಿನ್ನ ಪ್ರಕಾರ ನಾವು ಹೇಳಬೇಕಾಗತ್ತೆ. ಯಾಕಂದ್ರೆ ನಾವು ಪದೇ ಪದೇ ನಿಮ್ಗೆ ಹೇಳಾಕತ್ತೀವಿ, ಪದೇ ಪದೇ ನಿಮ್ಗೆ ತಿಳಿಸಾಕತ್ತೀವಿ, ಇದು ಎಲ್ಲ ಸರಿಯಲ್ಲ, ನೀವು ಡೆವಲಪ್ಮೆಂಟ್ ವಿಷಯಕ್ಕೆ ಮಾತಾಡ್ರಿ, ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರಿ, ಊರಾಗ ನೀರು ಬಂದದೆ, ಕಾರ್ಪೊರೇಷನಾಗ ಇಲೆಕ್ಷನ್ ಆಯ್ತು ಮೊನ್ನೆ ತಾನೇ, ತಾವು ಹೇಳಿದ್ರಿ, ತಾವು ಮೊನ್ನೆನೇ ಹೇಳಿರಿ, ಎಲ್ಲ ಖುಷಿ 8-10 ದಿವಸನೂ ಆಗಿಲ್ಲ. ಈ ಭಾರಿ ಮಳೆ ಬರೋದ್ರಿಂದ ತಾವು ಎಲ್ಲರೇ ಒಂದು ವೀಕ್ಷಣೆ ಮಾಡಿದ್ರಿ, ತಮ್ಮ ಮೇಯರ್ ಕುಟ್ಸಿರಿ, ತಮ್ಮ ಮೇಯರ್ ಏನಾದರೂ ಮೊನ್ನೆ ಮೀಟಿಂಗ್ನ ಮೊನ್ನೆ ಕಾರ್ಪೊರೇಷನಾಗ ಹೇಳಿದ್ರಿ, ನಾವು ಈ ಸಲ ಹಂಗೆ ಮಾಡ್ತೀವಿ, ನಾವು ಹಿಂಗೆ ಮಾಡ್ತೀವಿ, ನೀವು ಹಿಂಗೆ ಮಾಡ್ತೀರಿ, ಮತ್ತು ಮಾಡಬೇಕಾಗಿತ್ತಲ್ಲ, ತಮ್ಮದೇ ಮೇಯರ್ ಅದಲ್ಲ. ನಾವು ಕೋರ್ಟ್ಲೆ ಮುಖಾಂತರ ಗೆದ್ದೀನಿ, ನಾವು ಇದರಲ್ಲೇ ಮುಖಾಂತರ ಗೆದ್ದೀನಿ, ನೀವು ಏನು ಮಾಡಿರಿ? ಮತ್ತು ಎಲ್ಲ ಕಾರ್ಪೊರೇಷನ್ನಾಗ ಎಲ್ಲ 35 ಜನ ಕೇಳ್ರಿ, ಹ್ಯಾಂಗೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು, ಯಾವ ರೀತಿ ರಿಕ್ವೆಸ್ಟ್ ಮಾಡ್ಕೊಂಡು, ಅಷ್ಟೇ ನಿಮ್ಮ ದಮ್ಮಿತ್ತಂದ್ರೆ ಹೇಳ್ರಿ ನೋಡೋಣ. ಒಂದು 35 ಮೆಂಬರ್ ಒಳಗೆ ಯಾರು ಹೇಳಿ ಯಾವ ರೀತಿ ನಾವು ಇಲೆಕ್ಷನ್ ಆಗೈತಿ, ಯಾವ ಪಾರದರ್ಶಕವಾಗಿ ಆಗೈತಿ ಅನ್ನೋದು. ಸುಮ್ಕೆ ಹವಾ ಕೇಳಿಸ್ಕಿಸಿ ಏನಾರ ಮಾಡಿಕಿಸಿ ಬರೀ ಮಂದಿಗೆ ಬೈಯೋದು ಅದು ಕೆಲಸ ಅಲ್ಲ. ಇನ್ನು ಮೇಲೆ ನಮ್ಮ ಸಮಾಜದಿಂದ ನಾವು ನಿಮ್ಗೆ ಒಂದು ಟಾರ್ಗೆಟ್ ಕೊಟ್ಟು, ನಿಮ್ಗೊಂದು ಚಾಲೆಂಜ್ ಕೊಟ್ಟು, ನೀವು ಎಲ್ಲಿ ಆದರೂ ಬೈದ್ರ ಅಂದ್ರೆ ಈಗ ನಾವು ಬೈಯೋದು ಅಷ್ಟೇ ಅಲ್ಲ, ಏನು ಮಾಡಬೇಕಾಗಿತ್ತು ಅದು ಎಲ್ಲನೂ ಮಾಡ್ತೀವಿ. ಇನ್ನು ಸುಮ್ಮನೆ ಕಂಪ್ಲೇಂಟ್ ಕೊಡ್ರಿ, ಕೋರ್ಟ್ಗೆ ಹೋಗ್ರಿ, ಅದು ಹೋಗ್ರಿ, ಇದರಿಂದ ಏನೂ ಆಗೋದಿಲ್ಲ, ಇದರಿಂದ ಏನೂ ಮಾಡೋಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ, ತಾವು ಸರಿಯಾಗಿ ತಮ್ಮ ಕೆಲಸವನ್ನು ಮಾಡಿ ಎಲ್ಲ ಸಮಾಜಕ್ಕೆ ತಗೊಂಡು ಹೋದ್ರೆ ಒಳ್ಳೆಯದು. ಒಂದು ಸಮಾಜಕ್ಕೆ, ವಿಶೇಷ ಸಮಾಜಕ್ಕೆ ನೀವು ಬೈಕೊತ್ತು ಕೂತಂದ್ರೆ ನಾವು ಸಹಿಸ್ಕೊಳ್ಳೋಕೆ ಆಗುವುದಿಲ್ಲ. ಇನ್ನು ಮೇಲೆ ನೀವು ಒಂದು ಬೈದ್ರೆ ನಾವು 100 ಬೈದು ಚಾಲೂ ಮಾಡ್ತೀವಿ. ಬೀದಿಯಲ್ಲಿ ಎಲ್ಲ ಮಂದಿಗೂ ಹೇಳ್ತೀವಿ. ನಾವು ಅಷ್ಟೇ ಅಲ್ಲ, ಇನ್ನು ಬೈದು ಎಲ್ಲ ಸಮಾಜಕ್ಕೆ ನಾವು ಹಿಡ್ಕೊಂಡು ಅವ್ರಿಗೆ ನಿಂದರ್ಸಿ ನಮ್ಗೆ ಭಾಳ ನಾವು ಇನ್ನೂ ಆಗೈತಿ. ಎಲ್ಲ ಸಮಾಜ ಯುವಕರಿಗೆ ನಾವು ಹೇಳ್ತಾ ಇದ್ವು, ಇಲ್ಲ ಈ ಥರ ಮಾಡಬಾರ್ದು, ಸರಿಯಲ್ಲ, ಈ ಥರ ಮಾಡಬಾರ್ದು, ಅವ್ರು ಯಾವ ಹುಚ್ಚದನ್ನ ಬಿಡು ಹೋಗ್ಲಿ ಅಂತ. ಅವ್ರು ಹೇಳ್ತಾರೆ, ನೀವು ಏನು ಮಾಡ್ತೀರಿ, ಇಲ್ಕ ನೀವು ಸರಿ, ನಾವು ಏನು ನೋಡ್ತೀವಿ ಅಂತಾರೆ. ಆವಾಗ ಏನಾರು ಅನಾಹುತ ಆದಾಗ ಅದಕ್ಕೆ ಜವಾಬ್ದಾರಿ ಯಾರು? ಜಿಲ್ಲಾಡಳಿತ ಎಚ್ಚರಿಕೊಂಡು ಅದರ ಬಗ್ಗೆ ಒಂದು ಏನಾದರೂ ಮಾಡಿದರೆ ಚಲೋ ಆಗಿತ್ತು. ಅವರು ಕೂಡ ಮಾಡ್ತಾ ಇಲ್ಲ, ಯಾಕಂದ್ರೆ ಅವರು ಕೈ ಕಟ್ಕೊಂಡಿದ್ದಾರೆ, ಆದ್ದರಿಂದ ಏನೂ ಆಗ್ತಾ ಇಲ್ಲ. ಇನ್ನು ಮೇಲೆ ಏನಾರು ಅನಾಹುತ ಆದಾಗ ಜಿಲ್ಲಾಡಳಿತ ಕಾರಣ. ಯಾಕಂದ್ರೆ ಇವ ಮಾತಾಡುವುದು ಬಂದ್ ಆಗಲಿಲ್ಲ ಅಂತಂದ್ರೆ ನಮ್ಮ ಸಮಾಜದವರು ಏನಾದರೂ ಮಾಡಿದ್ರೆ ಅವನೇ ಜವಾಬ್ದಾರಿ. ತಾವು ಎಲ್ಲರೂ ತಮ್ಮ ಮುಖಾಂತರ ಹೇಳಿಕ್ಕೆ ಬಯಸ್ತೀನಿ, ನೀನು ಕೆಲಸ ಮಾಡ, ನಮ್ಮ BJP ಅಪೋಸ್ ಮಾಡ, ಕಾಂಗ್ರೆಸ್ಗೆ ಅಪೋಸ್ ಮಾಡ, ಯಾರಿಗೆ ಮಾಡ್ತೀವಿ ಮಾಡಿ, ನೀನು ಅಪೋಸ್ ಮಾಡೋಕೆ ಆಗೋದಿಲ್ಲ. ಆದರೆ ಒಂದು ಸಮಾಜಕ್ಕೆ ಒಯ್ದು ಅಂದ್ರೆ ನಾವು ಸುಮ್ಮ ಕೊಡೋಕ್ಕಾಗೋದಿಲ್ಲ. ಆಮೇಲೆ ನೀ 28ರಾಗ 29ನಾಗ CM ಹಾಕಿ, ನೀನು CM ಆಗ PM ಆಗ, ನೀ ಸುಡುಗಾಳಾಗ, ನಮಗೇನು ಮಾಡೋದದ? ನೀ ಯಾವ ಪಾರ್ಟಿಲಿ ಹಾಕಿ ಅದು ಪಾರ್ಟಿಯಲ್ಲಿ ಡಿಕ್ಲೇರ್ ಮಾಡಿ ಮೊದಲು. ಇನ್ನು ಲಗ್ನನೇ ಮಾಡ್ಕೊಂಡಿಲ್ಲ, ಮಕ್ಕಳ ಹೆಸರು ಹೇಳ್ಕೊತಿರ್ಗಳಾಗತ್ತಿ. ಮೊದಲು ಲಗ್ನ ಮಾಡಿ, ಮೊದಲು ತಲಾಕ್ ಆಗೈತಿ ನಿಂದ, ಪಾರ್ಟಿಲಿಂದ ಕಿತ್ಬೇಕಾಟಾರ. ಯಾವ ಪಾರ್ಟಿಗೆ ಹೋಗ್ಬೇಕತ್ತಿ, ಯಾವ ಪಾರ್ಟಿಲಿಂದ ಇರ್ಬೇಕತ್ತಿ, ಯಾವ ಪಾರ್ಟಿಯಿಂದ ಇಲೆಕ್ಷನ್ ಮಾಡ್ಬೇಕತ್ತಿ, ಯಾವ ಪಾರ್ಟಿಯಿಂದ CM ಆಗ್ಬೇಕತ್ತಿ, ಅದು ನಿರ್ಣಯ ಮಾಡಿ ಮೊದಲು. ಸುಮ್ಮನೆ ಯಾವುದ್ರ ಗುಂಡು ಹೊಳದ್ ಕಿಸಿ ತಿರ್ಗಾಡ್ಕೋದ್ರೆ ಉಪಯೋಗ ಇಲ್ಲ. ಈ ಸಲ ನಾವು ಕೊಡೋರಲ್ಲ. ನಿಮ್ಮ ಕೆಲಸದ ಬಗ್ಗೆ ಯಾವ ಅಡ್ಡು ಬಾಳೋದಿಲ್ಲ. ನೀ ಅಭಿವೃದ್ಧಿ ಮಾಡ್ತಿ ಮಾಡಿ, ಎಲ್ಲೆಲ್ಲೇ ಮಾಡ್ತಿ ಮಾಡಿ, ಏನು ಬೇಕಾದ್ರೆ ಮಾಡ್ತಿ ಮಾಡಿ. ಆದ್ರೆ ಒಂದು ಸಮಾಜಕ್ಕೆ ಬೈಯೋದಾಯ್ತಂದ್ರೆ ಇಡೀ ಸಮಾಜ ಹೇಳ್ಬೇಕಾಗ್ತೈತಿ. ಈ ಸಮಾಜ ಎತ್ತಂದ್ರೆ ಮಕ್ಕೊಂಡವ್ರಿಗೆ ಎಪ್ಸಿದಂದ್ರೆ ಅದು ಸುಮ್ಮನೆ ಆಗುವುದಿಲ್ಲ. ಆದ್ದರಿಂದ ಹಿಂದೆ ಎಚ್ಚರಿಕೊಂಡ ನೀನು ಬಾಯಿ ಬಂದ್ ಮಾಡ್ಕೊಂಡು ಏನು ಕೆಲಸ ಮಾಡ್ತೀವಿ ಮಾಡ, ನಿನಗೆ ಸಾಥ್ ನಾವು ಕೊಡ್ತೀವಿ. ಇಲ್ಲವಾದಲ್ಲಿ ಏನಾರು ಹೆಚ್ಚು ಕಡಿಮೆ ಆಯ್ತಂದ್ರೆ ಅದಕ್ಕೆ ನೀನೇ ನಿಯರ್ ಜವಾಬ್ದಾರಿ ಹಾಕಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ತಾವು ಒಂದು ಯಾವುದೇ ಹೆಣ್ಣು ಮಕ್ಕಳ ಸಲುವಾಗಿ ಇಟ್ಟು ಕೀಳು ಮಟ್ಟಕ್ಕೆ ಮಾತಾಡಿ
ನೀ 5 ಲಕ್ಷ ರೂಪಾಯಿ ಕೊಡ್ತೀನಿ ಅದಕ್ಕೆ ಯಾರೋ ಯುವಕರು ಏನಾರೇ ಅಪ್ಪಿತಪ್ಪಿ ಕೆಲಸ ಆಯ್ತಂದ್ರೆ ಅವ್ರ ತಂದೆ ತಾಯಿಗೆ ಏನು ಕಷ್ಟ ಆಗ್ತೈತಿ, ಆ ಸಮಾಜನಾಗ ಏನು ಅವ್ರಿಗೆ ಇದು ಆಗ್ತೈತಿ, ಅಲ್ಲಿ ಅವ್ರು ಏನಾರು ಇವ್ನ ಮಾತು ಕೇಳ್ಕಿಸಿ ಇದು ಆಯ್ತಂದ್ರೆ ಅವ್ರಿಗೆ ಅಮಾಯಕ ಹಿಂದೂಗಳಿಗೆ, ಅಮಾಯಕ SC ST ಮಂದಿಗೆ ಅವ್ರಿಗೆ ಏನು ತೊಂದರೆ ಆಗ್ತೈತೆ ಅನ್ನೋದು ತಾವು ವಿಚಾರ ಮಾಡಬೇಕು. ಯಾಕೆ ಅವರಿಗೆ ಬಲು ಖುಷಿ ಮಾಡೋಕ್ಕಿಂತ ನೀ ನನ್ನ ಮಗಗೆ ಮಾಡ್ಕೋಬೇಕಾಗಿತ್ತಲ್ಲ. ಅವಾನು ಕೊಟ್ಟಾರಲ್ಲ, ನಿನ್ನ ಮಗಗೆ ನಾವೇ ಮಾಡ್ತು ಕರ್ಕೊಂಡು ಬಾಪ ಅದಕ್ಕೆ ಹೇಳಿ. ಅಷ್ಟೇ ನಿನ್ನ ಪ್ರೀತಿ ಮುಸಲ್ಮಾನ್ರ ಅದ, ನೀವು ಮುಸಲ್ಮಾನ್ ಕಬೂಲ್ ಆಗ್ಬಿಡು. ಇಸ್ಲಾಮ್ನಾಗ ಅಷ್ಟೇ ಪ್ರೇಮ ಇತ್ತಂದ್ರೆ ಬಾ, ಇಸ್ಲಾಮ್ನಾಗ ನಿಮ್ಗೆ ಒಳಗೆ ವೆಲ್ಕಮ್ ಮಾಡ್ತೀವಿ ನಾವು. ಮಾಟಿಗೊಮ್ಮೆ ಪಾಕಿಸ್ತಾನ್ ಮುಸಲ್ಮಾನ್ ಮುಂಜಾನೆ ಹತ್ಕೊರಿ ಆ ದೇವರ ಪೂಜೆ ಮಾಡೋದಿಲ್ಲ, ಬರೀ ಮುಸಲ್ಮಾನ್ ಪಾಕಿಸ್ತಾನ್ ಇದು ಬಿಟ್ಟು ಏನೂ ಇಲ್ಲ. ನೀ ಲಿಂಗಾಯತ್ ಅದಿ ಅನ್ನೋದೇ ನಮ್ಗೆ ಡೌಟ್ ಬರ್ಲಾಕತ್ತಿತ್ತು. ಯಾಕಂದ್ರೆ ಲಿಂಗಾಯತರು ಯಾವಾಗಲೂ ಈ ಥರ ಮಾತಾಡುವುದಿಲ್ಲ. ಅವ್ರು ಈ ಬತ್ತಿ ಹಚ್ಕೋತಾರ, ಲಿಂಗ ಹಾಕೋತಾರ. ನೀ ಯಾವಾಗ ಈ ಬತ್ತಿ ಹಚ್ಕೊಂಡಿದ್ದಿ ಒಂದ್ಸಲ ರೀ, ಯಾವಾಗ ಲಿಂಗ ಹಾಕ್ಕೊಂಡಿದ್ದೀಪ್ಪ? ಮತ್ತು ತಾನೇ ಲಿಂಗಾಯತ್ ಅತ್ತಿ, ಏನು ಲಿಂಗಾಯತ್ ಅತ್ತಿ? ಲಿಂಗಾಯತ ಧರ್ಮ ಒಳಗೆ ಬಸವೇಶ್ವರ ಮಹಾರಾಜ್ ಯಾವ ರೀತಿ ಹೇಳ್ಯಾರ, ಎಲ್ಲ ಸಮಾಜಕ್ಕೆ ತೊಗೊಂಡು ಹೋಗ್ಯಾರ ಅವರು. ಮತ್ತು ನೀ ಯಾವ ಸಮಾಜ ನಾವದೀಪ? ಸುಮ್ಕೆ ಈ ಥರ ಒಂದು ಸಮಾಜಕ್ಕೆ ಟಾರ್ಗೆಟ್ ಮಾಡಿ ಒಂದು ಹೆಣ್ಣು ಮಕ್ಕಳ ಗೌರವ ಎಲ್ಲ ಸಮಾಜ ಒಳಗೆ ಕೊಡ್ತಾರೆ. ಇಡೀ ಇಸ್ಲಾಮ್ನಾಗ ಅಷ್ಟೇ ಅಲ್ಲ, ಎಲ್ಲ ಸಮಾಜ ಒಳಗೆ ಒಂದು ಹೆಣ್ಣು ಮಕ್ಕಳ ಗೌರವ ಕೊಡ್ತಾರೆ. ನೀ ಯಾವ ಸಮಾಜ ನಾವದಿ ಅದು ಹೇಳ್ಬಿಡು. ನೀವು ಒಬ್ಬನೇ ಗೌರವ ಕೊಡಲಿಲ್ಲ ಅಂದ್ರೆ ನೀ ಯಾವ ಸಮಾಜ ನಾವದಿ? ಆದ್ದರಿಂದ ಇವತ್ತು ನಾವು ನಿಮ್ಮ ಮುಖಾಂತರ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ನಿನ್ನ ಮೇಲೆ ನೀನು ನಿನ್ನ ಪಾಲಿಗಿದ್ದು ನಿನ್ನ ಕೆಲಸ ಮಾಡಿದ್ರು ಒಳ್ಳೇದು. ಇನ್ನು ಕಾರ್ಪೊರೇಷನ್ ಇಲೆಕ್ಷನ್ ಕಾರ್ಪೊರೇಷನ್ ಮಾಡಿದ್ದಿ, ಅಷ್ಟು ದೊಡ್ಡ ಬೆಂಬಸ್ಕಿಚ್ಚು ಮಾತಾಡಿದ್ದಿ, ಏನಾದರೂ ನೀರು ನಿಂತೈತಿ. ಎಲ್ಲ ಹೋಗಿದ್ಯಪ್ಪ ನೀನು? ಏನು ಮುಸಲ್ಮಾನರ ಓನ್ಯಾಗ ಹೋಗಿದ್ದಿ, ಏನು ಹಿಂದೂ ಓನ್ಯಾಗ ಹೋಗಿದ್ದಿ, ಏನು ಬೇರೆ ಓನ್ಯಾಗ ಹೋಗಿದ್ದಿ, ಯಾವ ಸಮಾಜ ಬಲ್ಲಿ ಹೋಗಿದ್ದಿ? ತಾವೆಲ್ಲರೂ ಇದಕ್ಕೆ ಸಾಕ್ಷಿ ಅದಿರಿ. ಇನ್ನಾದರೂ ನೀರು ನಿಂತೈತಿ. ಏನು ಮಾಡಿದ್ದಾನೆ? ಒಂದು ಗರಸರಿ ಹಾಕ್ಸಿದ್ದಾನಲ್ಲಿ, ಒಂದು ಸಿಂಗಲ್ ಒಂದು ಟ್ರ್ಯಾಕ್ಟರ್ ಗರಸರಿ ಹಾಕ್ಸಣ. ಏನು ಡೆವಲಪ್ಮೆಂಟ್ ಮಾಡ್ತಿ? ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಮನಸ್ಸನ್ನು ಡೆವಲಪ್ ಇರಬೇಕಲ್ಲ. ತಿಳ್ಕೊ, ಈ ಥರ ಮಾಡೋದ್ರಿಂದ ಸರಿ ಇಲ್ಲ. ಇನ್ನು ಮೇಲೆ ನಾವು ಸುಮ್ಮನೆ ಕೊಡೋರಲ್ಲ. ನಮ್ಮ ಸಮಾಜ ಯುವಕರಿಗೆ ಸುಮಾರು ವರ್ಷದಿಂದ ನಾವು ಅವರಿಗೆ ತಿಳಿ ಹೇಳ್ಕೋತ ಎಲ್ಲರಿಗೂ ನಾವು ಸಂಭಾಳಿಸ್ಕೋತ ಬಂದಿದ್ವಿ. MB ಪಾಟೀಲ್ ಸಾಹೇಬ್ ಹೇಳ್ಕೊಳ್ಳೇನೆ ಪ್ರತಿ ಒಂದ್ಸಲ ಮೊಹಮ್ಮದ್ ಪೈಗಂಬರ್ ಹೇಳಿದಾಗೂ ಸುಮ್ಸ್ ಕೊಡ್ಸಿದ್ವು, ಏನೇ ಬುರ್ಕಾ ಬಂದಾಗೂ ಸುಮ್ ಕೊಡ್ಸಿದ್ವು. ಬುರ್ಕಾ ಬೇಡ, ಗಡ್ಡ ಬೇಡ, ಇದು ಬೇಡ ಅತ್ತಿ ನಿನಗೆ ನಾಚಿಕ್ ಬರುವುದಿಲ್ಲ. ಅವ್ರು ಇರ್ಲಾರ ನೀನು ಏನೂ ಮಾಡಕ್ಕೆ ಆಗುದಿಲ್ಲ. ಬುರ್ಕಾ ದಾಡಿ ಇದ್ದರೆ ನೀ MLA ಆಗ್ತಿ, ಇಲ್ಕಂದ್ರೆ ಏನೂ ಆಗುದಿಲ್ಲ. ಮತ್ತು ಅವ್ರು ನಿನ್ನ ಕಾರ್ನಾಗ ಕುಡಿಸ್ಕೊಂಡು ಹೋಗ್ತೀನಿ, ನಾಚಿಕ್ ಬರ್ಬೇಕಲ್ಲ ನಿನ್ಗೆ. ಅವ್ರು ಇರ್ಲಾದ ನಿನ್ನ ಕಾರ್ಪೊರೇಷನ್ನಾಗ ಏನಾರೇ ಮೇಯರ್ ಮಾಡ್ಲಿಕ್ಕೆ ತಾಕತ್ತದ ನಿನ್ಗೆ? ಇಲ್ಕಂದ್ರೆ ಆ ಮೆಂಬರ್ ಕೈಲಿ ಹೇಳಸ್ ನೀನೇ ಮಾಡಿಸಿ ಅಂತ ಹೇಳ ಸರ್ ನೋಡುನು. ಇನ್ನಾದ್ರೂ ಕೋರ್ಟ್ನಾಗ ಕೇಸ್ ಐತಿ, ತೋರಿಸ್ಬೇಕಾಗ್ತೈತಿ ಅದಕ್ಕೆ. ಸುಮ್ಮನೆ ಎಲ್ಲ ಮೆಂಬರ್ಗಳು ಒಂದು ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋದು 35 ಜನ ಎಲ್ಲರೂ ಒಕ್ಕಟ್ಟಾಗಿ MB ಪಾಟೀಲ್ ಸಾಹೇಬ್ರ ಬಲ್ಲಿ ಹೋಗಿ ಕೈಕಾಲು ಇಡೋದು ಕಿಸಿ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಕಿಸಿ ಮುಂದುವರ್ಸಿದ್ವಿ. ಇಲ್ಕಂದ್ರೆ ಅಂದೇ ಅವಾಗೇ ಹೋಗಿ ಡಿಸ್ಕ್ವಾಲಿಫೈ ಆಗಿದ್ದು. ಮತ್ತು MB ಪಾಟೀಲ್ ಎದುರುದಿಲ್ಲ, ಅದು ಮಾಡೋದಿಲ್ಲ ಅಂತ ಹೇಳ್ತೀವಿ, ಸ್ಟೇಟ್ಮೆಂಟ್ ಕೊಡ್ತೀವಿ. ನಿನ್ಗೆ ಹೆದರತ್ ಹೇಳಿದ್ವೇನು? ಅವ್ರು ಉಸ್ತುವಾರಿ ಸಚಿವರದಾರ, ನಿನ್ಗೆ ಹೆದರಿಸೋದು ಅವಶ್ಯಕತೆಯೇ ಇಲ್ಲ. ಅವ್ರು ಎಲ್ಲ ಜಿಲ್ಲೆಗೆ ಎಲ್ಲ ಏನು ಸಂಬಂಧಪಡ್ತಿ ಎಲ್ಲ ನೋಡ್ಕೊಳ್ಳೋರು ಅದಾರ. ನಿನ್ಗೆ ಹೆದರ್ಸ್ಲಾಕೇನು ಅವ್ರು ಮಾಮೂಲಿ ಮನುಷ್ಯ ಅದಾರ? ಅಲ್ಲೇನು ಕ್ಯಾಮ್ರಾನ್ಗೊಳತ್ತೀನಿ. ಓಕೆ. ಆದ್ದರಿಂದ ತಾವು ದಯಮಾಡಿ ಏನದಲ್ಲ, ನಾವು ಪದೇ ಹೇಳ್ಕೋತಾ ಇದೀವಿ, ನೀ ಏನೂ ಮಾಡೋದಿಲ್ಲ, ಬರೀ ಪ್ರೆಸ್ ಮಾಡ್ತಾರೆ ತಿಳ್ಕೊಂಡಿರ್ಬೇಕು. ಇನ್ನು ಮ್ಯಾಗ ಪ್ರೆಸ್ನೂ ಮಾಡೋದಿಲ್ಲ ನಾವು. ಯಾಕೆ ಮಾಡೋದಿಲ್ಲ ಅಂದರೆ ನಾವು ಏನು ಮಾಡಬೇಕಾಗೈತಿ. ದಯಮಾಡಿ ತಾವು ಅವನಿಗೆ ಪ್ರಶ್ನೆ ಕೇಳ್ರಿ. ತಮ್ಮ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡ್ಕೊಳತ್ತು, ತಾವು ಎಲ್ಲ ಸಮಾಜಕ್ಕೆ ಬೇಕಾದವರು ಅದಿರಿ, ಎಲ್ಲ ಸಮಾಜದವ್ರು ಅದಿರಿ. ಒಂದು ಯಾವುದೇ ಸಮಾಜಕ್ಕೆ ಈ ಥರ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ? ಯಾವುದೇ ಹೆಣ್ಮಕ್ಳಿರಲಿ, ಹೆಣ್ಮಕ್ಳಿಗೆ ಗೌರವ ಕೊಡೋದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಅವ್ರ ಹೆಣ್ಮಕ್ಕಳ ನಮ್ಮ ಹೆಣ್ಮಕ್ಳು ಬೇರೆ ಇಲ್ಲ. ನಾವು ಒಂದು ಧರ್ಮಕ್ಕಾಗಲಿ ಒಂದು ಹೆಣ್ಮಕ್ಳ ಕುಲಕ್ಕಾಗಿ ಅನ್ಯಾಯ ಮಾಡ್ದಂಗೆ ಆಗ್ತೈತಿ. ಅವ್ರಿಗೆ ಯಾರೇ ಒಂದು ಸಣ್ಣ ಪುಟ್ಟ ಘಟನೆ ಆದ್ರೆ ಆ ಹೆಣ್ಮಕ್ಳ ತಂದೆ ತಾಯಿಗೆ ಏನು ನೋವು ಆಕೈತಿ, ಮತ್ತು ನಮ್ಮ ಮನೆಯಾಗೆ ಆದರೆ ನಮ್ಗೆ ಎಷ್ಟು ನೋವು ಆಕೈತಿ, ಇದು ಅರ್ಥ ಮಾಡ್ಕೋಬೇಕಾಕೈತಿ ನಾವು.
ಇಂಥವು ಚಿಲ್ಲರೆ ಕೆಲಸ ಬಿಟ್ಕಿಸಿ ಒಂದು ಶಾಸಕರಾಗಿ ಶಾಸಕನ ಕೆಲಸ ಮಾಡ್ಬೇಕಂತ ನಾವು ಹೇಳ್ತು. ಇನ್ಮೇಲೆ ಆದರೂ ಮತ್ತೊಮ್ಮೆ ನೀ ಏನಾದರೂ ಬೈದಿ ಏನಾದರೂ ಇದು ಮಾಡಿದಿ ಸಮಾಜಕ್ಕೆ ಮಾಡಿದಿ ಅಂದ್ರೆ ನಾವು ಸುಮ್ಮ ಕೊಡೋರಲ್ಲ. ಇದು ಎಚ್ಚರಿಕೆ ನಿಮ್ಗೆ ಕೊಡ್ತಾ ಇದ್ವು. ಇನ್ನು ಏನು ಆಕೈತಿ ನಾವು ಎಲ್ಲದಕ್ಕೆ ತಯಾರಾಗಿ ನಿಂತೀವಿ. ಥ್ಯಾಂಕ್ ಯು.